ಸುಪ್ರೀಂ ಕೋರ್ಟ್ ಆದೇಶಕ್ಕೆ ರಾಜ್ಯ ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ನಾರಿಮನ್ ಜೊತೆ ಮಾತುಕತೆಯನ್ನು ನಡೆಸುತ್ತೇವೆ, ಆ ಬಳಿಕ ರಾಜ್ಯ ಸರ್ಕಾರದ ನಿರ್ಧಾರ ಪ್ರಕಟಿಸುತ್ತೇವೆ ಅಂತ ದೆಹಲಿಯಲ್ಲಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ರು. ಸಂವಿಧಾನ ಕುಡಿಯುವ ನೀರಿಗೆ ಸಮಾನ ಹಕ್ಕು ನೀಡಿದೆ, ಇದು ಸುಪ್ರೀಂ ಕೋರ್ಟ್ ಮತ್ತು ಶಾಸಕಾಂಗಕ್ಕೂ ಕೂಡ ಅನ್ವಯವಾಗುತ್ತೆ ಅಂತ ಟ್ವಿಟರ್ನಲ್ಲಿ ಸಚಿವ ಎಂಬಿ ಪಾಟೀಲ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೀಗ ದೆಹಲಿಯ ಕರ್ನಾಟಕ ಭವನದಲ್ಲಿ ಕಾನೂನು ಸಚಿವ ಜಯಚಂದ್ರ ಹಾಗೂ ಸಚಿವ ಎಂಬಿ ಪಾಟೀಲ್ ನೇತೃತ್ವದಲ್ಲಿ ಸಭೆ ಕೂಡ ನಡೀತಾ ಇದೆ. ಈಗ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಈ ಆದೇಶ ಬಗ್ಗೆ ನಾವು ನಮ್ಮ ಕಾನೂನು ತಂಡದ ಮುಖ್ಯಸ್ಥರಾದಂತ ನಾರಿಮನ್ ಅವ್ರ ಜೊತೆ ನಾವು ಈಗ ಚರ್ಚೆಗೆ ಹೋಗ್ತಾ ಇದ್ದೀವಿ. ಇನ್ನು ಆರ್ಡರ್ ಕಾಪಿ ಸಿಕ್ಕಿಲ್ಲ. ನಾವು ಅವ್ರ ಜೊತೆ ಚರ್ಚೆಗೆ ಹೋಗ್ತಿದ್ದೀವಿ. ಚರ್ಚೆಗೆ ಹೋದ್ಮೇಲೆ ಇವತ್ತು ಸಹ ಇದರ ಪರಿಣಾಮಗಳೇನು ಮತ್ತು ನಮ್ಮ ಮುಂದಿನ ನಿಲುವು ಏನು ಅನ್ನೋದನ್ನ ಬಹಿರಂಗಪಡಿಸ್ತೇವೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ರವೀಶ್ ಈಗ ನನ್ನ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವೀಶ್, ಒಟ್ಟಾರೆಯಾಗಿ ಏನೆಲ್ಲ ಆಯಿತು ಅಂತ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ಜೊತೆಗೆ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳುವಂತಹ ನಿರ್ಣಯದ ಬಗ್ಗೆ ಏನಾದರೂ ಚರ್ಚೆಗಳು ನಡೆದಿದೆಯಾ? ಅರುಣ್, ಈಗಾಗಲೇ ಸುಪ್ರೀಂ ಕೋರ್ಟ್ ನ ಈ ಒಂದು ಆದೇಶದಿಂದಾಗಿ ಮತ್ತೊಮ್ಮೆ ರಾಜ್ಯಕ್ಕೆ ಒಂದು ಪೆಟ್ಟು ಬಿದ್ದಿದೆ, ದೊಡ್ಡ ಪೆಟ್ಟು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಆರಂಭದಲ್ಲಿ ನಾರಿಮನ್ ರವರು ಈ ಒಂದು ಕರ್ನಾಟಕದ ಒಂದು ವಾದ ಏನಿದೆ ಆ ಒಂದು ವಾದದಿಂದ ಹಿಂದೆ ಸರಿಯುತ್ತಿರೋದು ಕೂಡ ಪ್ರಕಟಣೆ ಮಾಡಿದ್ರು. ಅಂದ್ರೆ ಒಂದು ವಾದ ಏನಿದೆ ಆ ಒಂದು ವಾದದಿಂದ ಹಿಂದೆ ಸರಿಯುತ್ತಿರೋದು ಕೂಡ ಪ್ರಕಟಣೆ ಮಾಡಿದ್ರು. ಅಂದ್ರೆ ಪ್ರಮುಖವಾಗಿ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾರಿಮನ್ಗೆ ಬರೆದಂತಹ ಪತ್ರ, ಜೊತೆಗೆ ನಾರಿಮನ್ ರವರು ಮುಖ್ಯಮಂತ್ರಿ ಬರೆದಂತಹ ಪತ್ರವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಿಗೆ ಸಲ್ಲಿಸಿದ್ರು. ಅಂದ್ರೆ ಮುಖ್ಯಮಂತ್ರಿಗಳು ಏನು ನಾರಿಮನ್ ಅವರಿಗೆ ಪತ್ರ ಬರೆದಂತಹ ಪತ್ರದಲ್ಲಿ ಅಂದ್ರೆ ಒಂದು ಸರ್ವಪಕ್ಷ ಸಭೆ ನಿರ್ಧಾರ ಆಗಿದೆ, ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀರನ್ನ ಬಿಡೋದಕ್ಕೆ ಆಗೋದಿಲ್ಲ ಅನ್ನೋದು ಕೂಡ ನಾರಿಮನ್ ಅವರು ಪತ್ರ ಬರೆದಿದ್ದು, ಆ ಪತ್ರವನ್ನು ಕೂಡ ಸಲ್ಲಿಸಿದ್ರು. ಅದ್ರ ಜೊತೆಗೆ ಈ ಒಂದು ನ್ಯಾಯಾಲಯದ ಆದೇಶವನ್ನು ಪಾಲಿಸದ ಹೊರತು ನಾವು ಮುಂದೆ ವಾದ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ನಾನು ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದೇನೆ ಅಂತ ಕೂಡ ಏನ್ ಪತ್ರ ಬರೆದಿದೆ ಆ ಪತ್ರವನ್ನು ಕೂಡ ಒಂದು ನ್ಯಾಯಾಧೀಶರು ಮುಂದೆ ಇಟ್ಟರು. ಈ ಒಂದು ಸಂದರ್ಭದಲ್ಲಿ ನ್ಯಾಯಾಧೀಶರು ಒಂದು ನಾರಿಮನ್ ಅವರ ಒಂದು ನಡೆಗೆ ಒಂದು ಶಬಾಷ್ಗಿರಿಯನ್ನ ಕೊಟ್ಟರು. ಆ ಬಳಿಕ ಈ ಒಂದು ಅಟಾರ್ನಿ ಜನರಲ್ ಅವರು ಏನು ಒಂದು ನಿನ್ನೆ ನಡೆದಿರ್ತಕ್ಕಂಥ ಮಧ್ಯಸ್ಥಿಕೆ ಸಭೆಯ ಸಂಪೂರ್ಣ ವಿವರಗಳನ್ನು ಕೂಡ ಒಂದು ನ್ಯಾಯಾಧೀಶರ ಮುಂದೆ ಇಟ್ಟರು. ಆ ಬಳಿಕ ನ್ಯಾಯಾಧೀಶರು ಈಗಾಗಲೇ ಆದೇಶವನ್ನು ಕೂಡ ಕೊಟ್ಟರು. ಅಂದ್ರೆ ಈಗಾಗಲೇ 3 ದಿನಗಳ ಒಳಗಾಗಿ ಒಂದು ನ್ಯಾಯಮಂಡಳಿಯನ್ನ ಅಂದ್ರೆ ಕಾವೇರಿ ನೀರು ನಿರ್ವಹಣಾ ಮಂಡಳಿಯನ್ನು ಕೂಡ ರಚನೆ ಮಾಡಬೇಕು. ಅದಾದ ಬಳಿಕ 4 ಮತ್ತೆ 5 ಮತ್ತೆ 6ನೇ ತಾರೀಕು ಆ ಒಂದು ಎರಡು ರಾಜ್ಯಗಳಿಗೆ ಆ ಒಂದು ನ್ಯಾಯಮಂಡಳಿ ಒಂದು ಅಧ್ಯಯನವನ್ನು ಕೂಡ ನಡೆಸಬೇಕು. ನೀರು ನಿರ್ವಹಣಾ ಮಂಡಳಿ ಅಧ್ಯಯನ ಕೂಡ ನಡೆಸಿ ಒಂದು ವರದಿಯನ್ನು ಕೂಡ ಕೊಡಬೇಕು. ಅಲ್ಲಿಯ ತನಕ ಅಂದ್ರೆ ಅಕ್ಟೋಬರ್ 1 ರಿಂದ 6 ತನಕ ಪ್ರತಿದಿನ 6,000 ಕ್ಯೂಸೆಕ್ ನೀರನ್ನು ಕೂಡ ಬಿಡಬೇಕು ಅಂತ ಕೂಡ ಆದೇಶದಲ್ಲಿ ತಿಳಿಸಿತು. ಆದ್ರೆ ಆದೇಶವನ್ನ ಮಾಡಬೇಕಾದ್ರೆ ಒಂದು ಎಚ್ಚರಿಕೆಯನ್ನು ಕೂಡ ರಾಜ್ಯ ಸರ್ಕಾರ ಕೊಟ್ಟಿದೆ. ಅಂದ್ರೆ ಇದು ಕೊನೆಯ ಅವಕಾಶ, ಅಂದ್ರೆ ನ್ಯಾಯಾಲಯದ ಗೌರವವನ್ನು ಕೂಡ ಎತ್ತಿ ಹಿಡಿಬೇಕಾಗುತ್ತೆ, ಇಲ್ಲ ಅಂದ್ರೆ ಮುಂದಿನ ಕ್ರಮವನ್ನು ನೋಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತೆ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿದೆ ಅಂತ ಹೇಳ್ಬೋದು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವ ನಿರ್ಧಾರಗಳನ್ನ ಕೈಗೊಳ್ತಾರೆ, ಮುಂದೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾಳೆ ನಡೆದಂತಹ ಸರ್ವಪಕ್ಷ ಸಭೆಯಲ್ಲೂ ಕೂಡ ತೀರ್ಮಾನ ಮಾಡಲಾಗುತ್ತೆ. ಅರುಣ್, ಆದ್ರೆ ರವೀಶ್, ಈ ಶಬಾಷ್ಗಿರಿಯನ್ನ ಕೊಡೋ ವಿಷಯವನ್ನ ಪ್ರಸ್ತಾಪವನ್ನ ಮಾಡಿದ್ರಿ, ಅದು ಕೂಡ ಮುಖ್ಯ ಅಲ್ಲಿರುವಂತಹ ನ್ಯಾಯಾಧೀಶರು ಹೇಳಿದ್ರು ಆ ಸಂದರ್ಭದಲ್ಲಿ. ಯಾಕೆ ಆ ವಿಷಯ ಪ್ರಸ್ತಾಪವಾಯಿತು, ಶಬಾಷ್ಗಿರಿ ಕೊಟ್ಟಿದ್ ಯಾಕೆ ಅಂತ? ಅರುಣ್, ನಾರಿಮನ್ ಅವರು ಈಗಾಗಲೇ ತಮ್ಮ ಒಂದು ಮುಖ್ಯಮಂತ್ರಿಯವರಿಗೆ ಬರೆದಂತಕ್ಕಂಥ ಪತ್ರವನ್ನು ಕೂಡ ಸಲ್ಲಿಸಿದಾಗ ಅಂದ್ರೆ ನ್ಯಾಯಾಲಯದ ಆದೇಶವನ್ನ ಪಾಲನೆ ಮಾಡಿ ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ. ಆದ್ರೆ ಸರ್ಕಾರ ಅದಕ್ಕೆ ಒಪ್ತಾ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಸರ್ವಪಕ್ಷ ಸಭೆಯಲ್ಲಿ ಕೂಡ ನಿರ್ಣಯ ಆಗಿದೆ, ಮತ್ತೆ ವಿಧಾನಸಭೆಯಲ್ಲಿ ಅದು ನಿರ್ಣಯ ಆಗಿರೋದ್ರಿಂದ ಸರ್ವಪಕ್ಷ ಸಭೆಯಲ್ಲಿ ತೀರ್ಮಾನ ಆಗಿರೋದ್ರಿಂದ ಬಿಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಒಂದು ನ್ಯಾಯಾಲಯದ ಗೌರವವನ್ನು ಕೂಡ ಎತ್ತಿಡಬೇಕಾಗುತ್ತೆ. ಹಾಗಾಗಿ ನ್ಯಾಯಾಲಯಕ್ಕೆ ವಿರುದ್ಧವಾಗಿ ನನ್ನ ನಡೆದುಕೊಳ್ಳಲಾರೆ, ಹಾಗಾಗಿ ನಾವು ವಾದ ಹಿಂದೆ ಸರಿಯುತ್ತಿದ್ದೇನೆ ಅಂತ ಕೂಡ ಪತ್ರ ಬರೆದಿದ್ದೇನೆ ಅಂತ ಕೂಡ ನ್ಯಾಯಮೂರ್ತಿಗಳು ಹೇಳಿದಾಗ ಈ ಒಂದು ಸಂದರ್ಭದಲ್ಲಿ ನಾರಿಮನ್ ರವರು ಹಿರಿಯ ಕೌನ್ಸಿಲ್ ಇದ್ದಾರೆ. ಹಾಗಾಗಿ ಅವರ ಒಂದು ಈ ನಡೆಯನ್ನ ನಾವು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತೇವೆ ಅನ್ನೋ ಮಾತುಗಳನ್ನು ಕೂಡ ನ್ಯಾಯಾಧೀಶರಾಗಿರ್ತಕ್ಕಂಥ ದೀಪಕ್ ಮಿಶ್ರಾ ಈ ಸಂದರ್ಭದಲ್ಲಿ ಹೇಳಿದರು. ಅರುಣ್, ಓಕೆ ರವೀಶ್, ಆದ್ರೆ ಈಗ ಸಭೆ ಕೂಡ ನಡೀತಾ ಇದೆ ಅನ್ನೋ ಮಾಹಿತಿಯನ್ನ ಕೊಡ್ತಾ ಇದ್ದೀರಾ. ಕರ್ನಾಟಕ ಭವನದಲ್ಲಿ ಈ ವಿಚಾರವಾಗಿ ಸಭೆ ನಡೀತಾ ಇದೆ. ಯಾವ ಹೆಜ್ಜೆಯನ್ನ ಇಡೋಕೆ ಯೋಚನೆಯನ್ನ ಮಾಡ್ತಾ ಇದ್ದಾರೆ? ಎಂಬಿ ಪಾಟೀಲ್ ಅವರು ಕೂಡ ಅಲ್ಲೇ ಇದ್ದಾರೆ.
ಅರುಣ್, ಈಗಾಗಲೇ ನಾರಿಮನ್ ರವರಿಗೆ ಈ ಒಂದು ಕೋರ್ಟ್ನಲ್ಲಿ ಆದಂತಹ ವಿಚಾರಗಳನ್ನು ಕೂಡ ತಿಳಿಸೋದಕ್ಕೆ ಈಗಾಗಲೇ ಎಂ ಬಿ ಪಾಟೀಲ್ ಮತ್ತೆ ಜಯಚಂದ್ರ ಅವರು ತೀರ್ಮಾನ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ನಾರಿಮನ್ ರವರ ಹತ್ರ ಮತ್ತೆ ಹೋಗ್ತಾರೆ ಅಂದ್ರೆ ವಾದ ಮಂಡನೆ ವಿಚಾರವಾಗಿ. ಆದ್ರೆ ಈಗಾಗಲೇ ನಾರಿಮನ್ ಅವರು ಹೇಳಿದ ಪ್ರಕಾರ ಸುಪ್ರೀಂ ಕೋರ್ಟ್ ಅವನ ಆದೇಶವನ್ನು ಪಾಲನೆ ಮಾಡದ ಹೊರತು ನಾನು ವಾದ ಮಂಡನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಈ ಒಂದು ರಾಜ್ಯ ಸರ್ಕಾರ ಮುಂದೆ ಅಂದ್ರೆ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ಆದೇಶವನ್ನ ಪಾಲನೆ ಮಾಡ್ತೀವಿ, ವಾದವನ್ನ ಕೂಡ ಮುಂದುವರಿಸಿ ಅಂತ ಕೇಳುತ್ತೋ ಅಥವಾ ಇಲ್ವೋ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಕಾನೂನು ಸಚಿವರಾಗಿರ್ತಕ್ಕಂಥ ಜಯಚಂದ್ರ ಮತ್ತೆ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಅವರು ಮಾತುಕತೆಯನ್ನು ನಡೆಸ್ತಾರೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ನಾರಿಮನ್ ಅವರನ್ನು ಕೂಡ ಭೇಟಿಯಾಗಿ ಒಂದು ಮಾತುಕತೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅವ್ರನ್ನ ಹೇಗೆ ಮನವೊಲಿಸ್ತಾರೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಉಳಿದ ವಿಷಯಗಳಿಗೆ ಹೋಗುವುದಕ್ಕೆ ಮೊದಲು ಎಂದಿನಂತೆ ಕಾವೇರಿ ಕಡೆಗೆ ಹರಿದು ಹೋಗೋಣ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಎಂಬ ದೃಢ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಇವತ್ತು ಇಡೀ ದಿನ ಸಭೆಗಳ ಮೇಲೆ ಸಭೆಗಳು ನಡೆದವು. ಬೆಳಗ್ಗೆ ಸರ್ವಪಕ್ಷ ಸಭೆ, ಸಂಜೆ ಮಂತ್ರಿ ಪರಿಷತ್ ಸಭೆ ಹಾಗೂ ಕಾನೂನು ತಜ್ಞರ ಜೊತೆಗಿನ ಎಲ್ಲ ಸಭೆಗಳಲ್ಲೂ ನೀರು ಬಿಡಬಾರದು ಎಂಬ ತೀರ್ಮಾನವೇ ಅಂತಿಮವಾಗ್ತಾ ಹೋಯಿತು. ಗಾಲಿ ಜನಾರ್ದನ ರೆಡ್ಡಿ ನಿವಾಸದಲ್ಲಿ ಈಗ ಸಂಭ್ರಮ ಮರುಕಳಿಸಿದೆ. ಅದ್ದೂರಿಯಾಗಿ ಅವರ ಮಗಳ ಮದುವೆ ನೆರವೇರುತ್ತೆ. ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಅವರ ಪುತ್ರಿ ಬ್ರಹ್ಮಿಣಿ ಅವರ ವಿವಾಹ ನವೆಂಬರ್ 16ನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವೈಭವೋಪೇತವಾಗಿ ಮದುವೆ ಆಗತ್ತೆ. ಹೈದರಾಬಾದ್ ಮೂಲದ ಉದ್ಯಮಿಯ ಪುತ್ರನೊಂದಿಗೆ ಅದ್ದೂರಿ ಕಲ್ಯಾಣಕ್ಕೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮದುವೆಯಲ್ಲಿ ಶಾರುಖ್ ಖಾನ್ ಹಾಗೆ ಕತ್ರಿನಾ ಕೈಫ್ ಅವರೆಲ್ಲರೂ ಕೂಡ ಬರ್ತಾರೆ. ಸ್ಟೆಪ್ ಹಾಕ್ತಾರೆ ಅನ್ನುವಂತ ಬಗ್ಗೆ ಮಾಹಿತಿ ಇರುವಂತದ್ದು.